ಏಷತೆ ಆತ್ಮ ಅಂತರ್ಯಾಮ್ಯಮೃತಃ ಅನ್ಯದಾರ್ಥಂ. ಓಂ ವಾಚಸ್ಪತಯೇ ನಮಃ. ಈ ಅಂತರ್ಯಾಮ್ಯ ಅಧಿಕರಣದ ಈ ಸೂತ್ರ ಅಧಿದೈವಾದಿಷು ತತ್ವೋಪದೇಶಾದಂತ 18ನೇ ಸೂತ್ರ. ನಾವೀಗ ಭಾಷ್ಯ ದೀಪಿಕಾ ನೋಡಬೇಕಾಗಿರೋದು. ತತ್ವ ಪ್ರದೀಪದಲ್ಲಿ ಹೇಳಿದ್ದನ್ನ ಅವ್ರು ನೆನಪು ಮಾಡ್ಕೋತಿದ್ದಾರೆ ಜಗನ್ನಾಥ ಯತಿಗಳು 268ನೇ ಪುಟದಲ್ಲಿ. ಇತ್ಯಾದೀತಿ ಪ್ರಥಮ ಸಪ್ತಮ್ಯರ್ಥೆ ತೃತೀಯಾರ್ಥೇ ವಾ ಸಪ್ತಸು ಪ್ರಥಮ ಇತಿ ಸೂತ್ರಾತ್ ಕ್ರಿಯಾವಿಶೇಷಣಂ ವಾ ಇತಿ ತತ್ವಪ್ರದೀಪೋಕ್ತೇಃ ಇತ್ಯಾದಿನಾ ಇತಿ ಪಾಠಃ ತದ್ವಿರುದ್ಧಃ ಅಂತ ನಾವೀಗಾಗಲೇ ನೋಡಿದೀವಲ್ಲ. ತತ್ವಪ್ರಕಾಶಿಕ ಮತ್ತೆ ತತ್ವಪ್ರದೀಪ ನೋಡುವಾಗ ತತ್ವಪ್ರದೀಪದಲ್ಲಿ ಇತ್ಯಾದಿ ಅಂತ ಪಾಠ ಇದೆ. ಇತ್ಯಾದಿ ಅನ್ನೋ ಪಾಠಕ್ಕೆ ಏನು ಅರ್ಥ ಮಾಡಬೇಕು, ಇತ್ಯಾದಿ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಅದು ಪ್ರಥಮ ವಿಭಕ್ತಿ ಆದ್ದರಿಂದ ಅಲ್ಲಿರೋ ಪ್ರಥಮ ವಿಭಕ್ತಿ ಅದು ಸಪ್ತಮಿ ವಿಭಕ್ತಿ ಅರ್ಥದಲ್ಲಿ ಅಥವಾ ತೃತೀಯ ವಿಭಕ್ತಿ ಅರ್ಥದಲ್ಲಿ ಬಂದಿರೋದು. ಅದನ್ನು ಹಿಂದಿನ ದಿವಸ ನೋಡಿದ್ದೀವಿ, ಕಳೆದ ದಿವಸ. ಇತ್ಯಾದವು ಅಥವಾ ಇತ್ಯಾದಿನ ವಾಕ್ಯ. ಇತ್ಯಾದವು ಅಂದರೆ ಇತ್ಯಾದಿ ಪ್ರಕರಣ ಅಥವಾ ಇತ್ಯಾದಿ ವಾಕ್ಯ ಅಂತ ಅರ್ಥ. ಈ ವಾಕ್ಯದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಯಾಕಂದರೆ ಸಪ್ತಸು ಪ್ರಥಮ ಯತ್ರ ಸ್ವಾತಂತ್ರ್ಯ ದ್ವಿವಕ್ಷಿತ ಅಂತ ಮಹಾವ್ಯಾಕರಣದ ಸೂತ್ರ ಇದೆ. ಅದರಿಂದ ಪ್ರಥಮ ವಿಭಕ್ತಿಯ ಅರ್ಥ ಬಂದರೆ, ಪ್ರಥಮ ವಿಭಕ್ತಿಯನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಉಳಿದ ವಿಭಕ್ತಿಗಳು ಕೂಡ ಸಂದರ್ಭವಶಾತ್ ವೇದ್ಯ ಆಗಬಹುದು. ಆದರೆ ನಾವು ಲೌಕಿಕ ವ್ಯವಹಾರದಲ್ಲೆಲ್ಲ ಅದನ್ನು ಪ್ರಯೋಗ ಮಾಡಬೇಕು ಅಂತಿಲ್ಲ. ವೇದವ್ಯಾಸರು ಮತ್ತು ಆಚಾರ್ಯರು ಮೊದಲಾದವರು ಆ ಥರ ಅದನ್ನು ಪ್ರಯೋಗ ಮಾಡಿರ್ತಾರೆ. ಸಪ್ತಸು ಪ್ರಥಮ ಇತಿ ಸೂತ್ರಾತ್ ಕ್ರಿಯಾವಿಶೇಷಣಂ ವಾ ಇತಿ ತತ್ವಪ್ರದೀಪೋಕ್ತೇ. ಈ ತತ್ವಪ್ರದೀಪದಲ್ಲಿ ಹೀಗೆ ಬಂದಿದೆ ಅಂತ ಹೇಳಿದ್ದಾರೆ ಇವರು. ಆದರೆ ತತ್ವಪ್ರದೀಪದಲ್ಲಿ ಕ್ರಿಯಾವಿಶೇಷಣಂ ವಾ ಅಂತ ನಮಗೆ ಈಗ ಪಾಠ ಕಾಣಿಸ್ತಾ ಇಲ್ಲ. ಪ್ರಥಮ ಸಪ್ತಮ್ಯರ್ಥೆ ತೃತೀಯಾರ್ಥೇ ವಾ ಅಂತ ಬಂದಿದೆ, ನಾವು ಅದನ್ನು ಕಳೆದ ದಿವಸ ನೋಡಿದ್ದೀವಿ. ಆದರೆ ಕ್ರಿಯಾವಿಶೇಷಣಂ ವಾ ಅಂತ ತತ್ವಪ್ರದೀಪದಲ್ಲಿ ಆ ವಾಕ್ಯ ಕಾಣಿಸೋದಿಲ್ಲ. ಅಥವಾ ತತ್ವಪ್ರದೀಪದ ಬೇರೆ ಪಾಠ ಏನಾದರೂ ಇವ್ರಿಗೆ ಸಿಕ್ಕಿರಬಹುದೋ ಏನೋ, ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಕಷ್ಟ. ಅಂತೂ ಕ್ರಿಯಾವಿಶೇಷಣಂ ವಾ ಇತಿ ತತ್ವಪ್ರದೀಪೋಕ್ತೇ. ತತ್ವಪ್ರದೀಪದಲ್ಲಿ ಹಾಗಿದೆ. ಏನೇನಿದೆ? ಪ್ರಥಮ ಸಪ್ತಮ್ಯರ್ಥೆ ತೃತೀಯಾರ್ಥೇ ವಾ ಸಪ್ತಸು ಪ್ರಥಮ ಇತಿ ಸೂತ್ರಾತ್ ಕ್ರಿಯಾವಿಶೇಷಣಂ ವಾ ಇತಿ ತತ್ವಪ್ರದೀಪೋಕ್ತೇ ಅಂತ ಇದಿಷ್ಟು ತತ್ವಪ್ರದೀಪದಲ್ಲೇ ಇದೆ. ಕ್ರಿಯಾವಿಶೇಷಣಂ ವಾ ಅನ್ನೋ ಮಾತು ಕೂಡ ತತ್ವಪ್ರದೀಪದಲ್ಲಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ವಿಚಾರ ಮಾಡಬೇಕಷ್ಟೆ. ಹೀಗೆ ಈ ಪಾಠ ಅಂತ ಅನ್ನೋದು ಅದಕ್ಕೆ ವಿರುದ್ಧ. ತತ್ವಪ್ರದೀಪದ ಪಾಠಕ್ಕೆ ಇತ್ಯಾದಿನ ಅನ್ನುವ ಪಾಠ ವಿರುದ್ಧ ಅಂತ ಹೇಳ್ತಿದ್ದಾರೆ. ಇತ್ಯಾದಿನ ಅಂತ ಕ್ರಿಯಾವಿಶೇಷಣ ಇದೆಯಲ್ಲ, ಆ ಕ್ರಿಯಾವಿಶೇಷಣ ಅಂದ್ರೆ ಹೇಗೆ? ಇತಿ ಆದಿ ಯಸ್ಮಿನ್ ಕರ್ಮಣಿ ತದ್ಯತಾ ಭವತಿ ತಥಾ ಇತ್ಯಾದಿ ಅಂತ ಕ್ರಿಯಾವಿಶೇಷಣ ಆದಾಗ ಅದು ಅವ್ಯಯ ಆಗಿಬಿಡ್ತದೆ. ಅದು ಪ್ರಥಮ ವಿಭಕ್ತಿ ಕೂಡ ಅಲ್ಲ, ಅವ್ಯಯ ಆಗಿರೋದ್ರಿಂದ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೀಗೆ ಈ ಮೂರು ಅರ್ಥದಲ್ಲಿ ಯಾವುದಾದ್ರು ಒಂದು ಅರ್ಥವನ್ನು ತಗೊಳ್ಬಹುದು ಅಂತ ಅದರ ಅಭಿಪ್ರಾಯ. ಅದನ್ನೇ ಮುಂದೆ ಅರ್ಥ ಬರೆದಿದ್ದಾರೆ ಅವರು. ಇತ್ಯಾದಿನ ಇತ್ಯಾದವು ಸಪ್ತಮಿ ವಿಭಕ್ತಿ ಇದ್ರೆ ಇತ್ಯಾದವು ವಾಕ್ಯ, ತೃತೀಯ ವಿಭಕ್ತಿ ಇದ್ರೆ ಇತ್ಯಾದಿನ ವಾಕ್ಯೇನ ಅಂತ ಹೀಗಾದ್ರೆ ಅರ್ಥ. ಅದು ಸಂದರ್ಭ ಏನು ಅಂತ ಅವರು ವಿವರಿಸಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಉದ್ದಾಲಕನನ್ನು ಕುರಿತು ಯಾಜ್ಞವಲ್ಕ್ಯರು ಹೇಳುವಂತಹ ಮಾತಿದು ಅಂತ. ಅಲ್ಲಿ ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಹ ಅಂತ ಹೀಗೆಲ್ಲ ಬಂದಿದೆಯಲ್ಲ. ಪೃಥ್ವಿ ಅಂದರೆ ನಾವೀಗಾಗಲೇ ಅರ್ಥ ನೋಡಿದ್ದೇವೆ. ಪೃಥು ಅಂದರೆ ಅಲ್ಲಿ ವಿಷ್ಣು, ಸರ್ವತ್ರ ವ್ಯಾಪ್ತನಾದ ವಿಷ್ಣು. ಅವನನ್ನು ಊಢ್ವ ಹೊತ್ತು ಸಂಚಾರ ಮಾಡುವವನಾದ್ರಿಂದ ಪೃಥ್ವಿ. ನೋಡಿ, ಪೃಥುಂ ಊಢ್ವ ವಾತಿ, ವಾ ಗತಿ ಗಂಧನಯೋ ಅಂತ ಧಾತು ಬಂದಿದೆ. ಅದರಿಂದ ಪೃಥ್ವಿ ಅಂತ ಆಗ್ತದೆ. ಹೀಗಿಲ್ಲಿ ಪೃಥ್ವಿ ಅಂದರೆ ಗರುಡ. ಇದು ಪ್ರಾಯ ಈಕಾರಾಂತವಾದ ಪುಲ್ಲಿಂಗ ಶಬ್ದ ಅಂತ ಕಾಣಿಸ್ತದೆ ಗರುಡನಿಗೆ. ಅವನಲ್ಲಿ ಪೃಥ್ವಿಯಲ್ಲಿದ್ದಾನೆ. ಮತ್ತೆ ಆ ಪೃಥ್ವಿಯಾಹ ಅಂತರಹ, ಅವನಿಗಿಂತ ಭಿನ್ನ, ಗರುಡನಿಗಿಂತ ಇವನು ಭಿನ್ನನಾಗಿದ್ದಾನೆ. ಎಂಚ ಪೃಥ್ವಿ ನವೇದ. ಪೃಥ್ವಿ ಅಂದರೆ ಆ ಗರುಡ
ಇವನನ್ನು ಪೂರ್ಣವಾಗಿ ತಿಳಿದಿಲ್ಲ. ಮತ್ತು ಪೃಥ್ವಿ ಆತನಿಗೆ ಶರೀರವಾಗಿದೆ. ಹೇಗೆ ಶರೀರವಾಗಿದೆ? ಯಾಕೆ ಶರೀರ ಅಂದರೆ ತದ್ವಶತ್ವಾತ್. ಪೃಥಿವ್ಯಾಜ್ಯ ದೇವತಾಸ್ತು ಶರೀರಂ ತದ್ವಶತ್ವತಃ ಅಂತ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಅದರಿಂದ ಅದನ್ನೆಲ್ಲ ಅವರು ತಾನು ಅರ್ಥ ಮಾಡುವಾಗಲೇ ಸೇರಿಸಿಬಿಟ್ಟಿದ್ದಾರೆ ಜಗನ್ನಾಥೇತಿಗಳು. ಹೀಗೆ ಭಗವಂತನ ವಶ ಆದ್ದರಿಂದ ಅವರು ಅವನಿಗೆ ಶರೀರದಂತೆ. ನ ಕೇವಲ ತತ್ರ ಸ್ಥಿತಿ ಮಾತ್ರ, ಅಲ್ಲಿ ಇರುವುದು ಮಾತ್ರ ಅಲ್ಲ, ಹೊರತು ಅಲ್ಲಿ ಇದ್ದು ಯಹ ಅಂತರಹ ಯಮಯತಿ. ನೋಡಿ, ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಹ, ಅಲ್ಲೊಂದು ಅಂತರ ಅಂತ ಶಬ್ದ ಇದೆ. ಅದಾದ್ಮೇಲೆ ಯಹ ಪೃಥಿವೀಂ ಅಂತರೋ ಯಮಯತಿ ಅಂತ ಇನ್ನೊಂದು ಕಡೆ ಅಂತರ ಅಂತ ಶಬ್ದ ಇದೆ. ಮೊದಲು ಅಂತರಹ ಅಂದ್ರೆ ವಿವಿಕ್ತ, ಭಿನ್ನ ಅಂತ ಅರ್ಥ. ಇಲ್ಲಿ ಅಂತರಹ ಅಂದ್ರೆ ಅಂತಸ್ಥಿತ್ವ ರಮಣಕೃತ ಅಂತರ ಸಮುದಾಹೃತ. ಅದೆಲ್ಲ ಅಲ್ಲೇ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ, ಅದನ್ನ ಕಳೆದ ದಿವಸ ನೋಡಿದೀವಿ. ಬಾಹ್ಯಾಪೇಕ್ಷಾಂ ವಿನಾಯಸ್ತು ರಮತೆ ಸ್ವಂತರ ಸ್ಮೃತಃ ಅಂತ ಬಂದಿದೆ. ಹೊರಗಿನ ವಸ್ತು ಅಥವಾ ವ್ಯಕ್ತಿಯ ಅಗತ್ಯವಿಲ್ಲದೇನೆ ತಾನೇ ಸುಖ ಪಡ್ತಾನಾದ್ರಿಂದ ಅವನಿಗೆ ಅಂತರ ಅಂತ ಹೆಸರು. ಸ್ವತಃ ನಿತ್ಯ ತೃಪ್ತ ಅಂತ ಅದರ ತಾತ್ಪರ್ಯ. ಹೀಗೆ ಒಂದ್ ಕಡೆ ಅಂತರ ಅಂತಂದ್ರೆ ಭಿನ್ನ, ಇನ್ನೊಂದ್ ಕಡೆ ಅಂತರ ಅಂತಂದ್ರೆ ನಿತ್ಯ ತೃಪ್ತನಾದ್ರಿಂದ ಅವನು ಬೇರೆಯ ವಸ್ತುವಿನ ಅಪೇಕ್ಷೆ ಇಲ್ಲದೇನೆ ರಮಣ ಮಾಡ್ತಾನೆ ಅಂತ. ಪೃಥ್ವೀಂ ಅಂತರೋ ಯಮಯತಿ. ಆ ಅಂಥ ಗರುಡನನ್ನ ಅವನು ನಿಯಂತ್ರಿಸ್ತಾನೆ, ಜಲವನ್ನು ನಿಯಂತ್ರಿಸ್ತಾನೆ, ಎಲ್ಲವನ್ನೂ ನಿಯಂತ್ರಿಸ್ತಾ ಇದ್ದಾನೆ. ಇಲ್ಲಿ ಈ ಸಂದರ್ಭದಲ್ಲಿ ಸುಮ್ಮನೆ ಹೊಳೆದದ್ದು ಅರ್ಥ ಹೇಳ್ತಿದ್ದೇನೆ. ಅಂತರಹ ಯಮಯತಿ ಅಂತ ಅನ್ನೋದು ಏನಿದೆಯಲ್ಲ, ಅಂತರಹ ಅಂದ್ರೆ ಸ್ವಯಂ ನಿತ್ಯ ತೃಪ್ತ ಅಂತ ಅರ್ಥ. ಯಮಯತಿ ಅನ್ನೋದಕ್ಕೆ ಆ ಅಂತರಹ ಅಂತ ಅನ್ನೋದೊಂದು ಹೇತುಗರ್ಭ ವಿಶೇಷಣ ಅಂತ ತಿಳ್ಕೋಬಹುದು. ಅದು ಹೇಗೆ ಅಂದ್ರೆ, ಅಂತರನಾದ್ರಿಂದ ಅವನು ಯಮಯತಿ. ಇದನ್ನೇ ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ವಿದೇಶ ಆಕಾಶ ಆನಂದೋನ ಸ್ಯಾತ್ ಅಂತ ತೈತ್ತರೀಯ ಉಪನಿಷತ್ನಲ್ಲಿ ಹೇಳಿರೋದು. ಈ ಭಗವಂತ ಆನಂದ ಸ್ವರೂಪನಾಗಿರೋದ್ರಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅವನ ಆನಂದದ ಅಭಿವ್ಯಕ್ತಿ ಇದು. ಅವನು ಯಾರನ್ನಾದ್ರೂ ನಿಯಂತ್ರಿಸುವುದು, ಮತ್ತೇನನ್ನಾದ್ರೂ ಕೆಲಸ ಮಾಡುವುದು ಇತ್ಯಾದಿ ಏನಿದೆಯಲ್ಲ, ಇವೆಲ್ಲವೂ ಕೂಡ ಆತನಿಗೆ ಏನೂ ಒಂದು ಅಪೇಕ್ಷೆ ಇಲ್ಲ, ಅವನಿಗೇನು ಅಗತ್ಯವೂ ಇಲ್ಲ. ಅವನು ನಿತ್ಯ ತೃಪ್ತ, ನಿತ್ಯಾನಂದ ಸ್ವರೂಪ. ಹೀಗೆ ಅವನೊಂದು ವೇಳೆ ಭಗವಂತ ಆನಂದ ಸ್ವರೂಪನಾಗಿಲ್ಲದೆ ಹೋದ್ರೆ ಈ ಕಾರ್ಯಗಳನ್ನು ಹೇಗೆ ಮಾಡ್ತಿದ್ದ ಅಂತ ಬಂದಿದೆ. ಆಮೇಲೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಒಂದು ಕಡೆ ಮುಂದೆ ಬಂದಿದೆ ಅದು. ಸೃಷ್ಟಿಯಾದಿಗಳನ್ನ ಯಾವುದೇ ಪ್ರಯೋಜನವನ್ನು ಅಪೇಕ್ಷಿಸಿ ಭಗವಂತ ಮಾಡೋದಿಲ್ಲ. ಕುರುತೆ ಕೇವಲ ಆನಂದಾತ್, ಕೇವಲ ಆನಂದ ಸ್ವರೂಪನಾದ್ರಿಂದ ಅವನ್ನೆಲ್ಲವನ್ನೂ ಮಾಡ್ತಾನೆ. ಯಥಾ ಉನ್ಮತ್ತಸ್ಯ ನರ್ತನಂ, ಹುಚ್ಚ ಹೇಗೆ ನರ್ತನ ಮಾಡ್ತಿರ್ತಾನೆ, ಬೇರೆ ಯಾರ್ದು ಮನ್ನಣೆ ಸಂಭಾವನೆ ಇತ್ಯಾದಿಗಳ ಅಪೇಕ್ಷೆ ಇಲ್ಲದೇನೆ ತನ್ನ ತೃಪ್ತಿಗಾಗಿ ತಾನು ಮಾಡ್ತಿರ್ತಾನೆ. ಹಾಗೆ ಭಗವಂತ ಮಾಡ್ತಾನೆ. ಅದು ಆನಂದ. ಹೀಗೆ ಆನಂದಾತ್, ಆನಂದ ಅನ್ನೋದು ಅವನೆಲ್ಲ ಪ್ರವೃತ್ತಿಗಳಿಗೆ ಒಂದು ಮೂಲಭೂತವಾದ ಕಾರಣ. ಅದನ್ನೇ ಇಲ್ಲಿ ಅಂತರಹ ಯಮಯತಿ ಅಂದ್ರೆ ಸ್ವಯಂ ಆನಂದ ಸ್ವರೂಪನಾದ್ರಿಂದ ನಿತ್ಯ ತೃಪ್ತನಾದ್ರಿಂದ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ. ಈಗ ಅದರ ಅರ್ಥನೂ ಕೂಡ ಇಲ್ಲಿ ತಿಳ್ಕೊಳ್ಬಹುದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವ ವಾಕ್ಯಗಳನ್ನು ಕೂಡ ಅವರು ಕೋಟ್ ಮಾಡಿದ್ದಾರೆ. ಅತಿಪ್ರಿಯತ್ವ ಥರೇಹ ಅಂತರತ್ವಂ ಉದಾಹರ್ತಂ ಅಂತ ಅಲ್ಲೇ ಬೃಹದಾರಣ್ಯಕ ಉಪನಿಷತ್ನಲ್ಲೇ ಬಂದಿದೆ. ಪ್ರೇಯ ಪುತ್ರಾತ್, ಮಗನಿಗಿಂತನೂ ಆತ ಹೆಚ್ಚು ಪ್ರಿಯ. ಹೀಗೆಲ್ಲ ಬೇರೆ ಬೇರೆ ವೇದವಾಕ್ಯಗಳಿವೆ. ಆದ್ರಿಂದ ಪರಮ ಪ್ರೇಯೋ ರೂಪನಾದವನು ಈ ಭಗವಂತ. ಆದ್ರಿಂದ ಅಂತರಹ ಅತ್ಯಂತ ಪ್ರಿಯ. ಆ ಗರುಡನನ್ನ ನಿಯಂತ್ರಿಸ್ತಾನೆ ಅಂತ ಹೀಗೆ ಅದರ ತಾತ್ಪರ್ಯ. ಅವನೇ ನಿಮ್ಮ ಅಂತರ್ಯಾಮಿಯಾಗಿದ್ದಾನೆ ಅಂತ. ಇವೆರಡೂ ಶ್ರುತಿಗಳಿಗೆ ಏತೇನ ಅಂತರಹ ವಿಯುಕ್ತಃ ಇತಿ ಟೀಕಾಯಾಃ ಬೃಹದ್ಭಾಷ್ಯ ವಿರೋಧ ನಿರಸ್ತಃ. ಜಯತೀರ್ಥರ ಟೀಕಾದಲ್ಲಿ ಅಂತರಹ ಅಂದ್ರೆ ವಿಯುಕ್ತ ಅಂತ ಅರ್ಥ ಇದೆ. ಆ ವಿಯುಕ್ತ ಎಂಬ ಅರ್ಥ ಶಬ್ದಕ್ಕೆ ಅಂತ ಅರ್ಥ ಮಾಡಿದ್ದಕ್ಕೆ ಬೃಹದಾರಣ್ಯಕ ವಿರೋಧವನ್ನು ಯಾರು ಆಲೋಚನೆ ಮಾಡಬಾರದು. ಯಾಕೆಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಹ ಆತ್ಮಾನಂ ಅಂತರೋ ಯಮಯತಿ ಅಂತ ಹೀಗೆ ಅವರು ಒಳಗಿದ್ದು ನಿಯಂತ್ರಿಸ್ತಾನೆ ಅಂತ ಏನು ಬಂದಿದೆಯಲ್ಲ, ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸ್ವವಶನಾದವನು, ಬಾಹ್ಯಾಪೇಕ್ಷೆ ಇಲ್ಲದೇ ರಮಿಸುವವನು ಅಂತ ಹೇಳಿದ ಅಂತರ ಶಬ್ದ ಮುಂದೆ ಬಂದದ್ದು. ಟೀಕಾದಲ್ಲಿ ಬಂದದ್ದು ಪೃಥಿವ್ಯಾಹ ಅಂತರಹ ಅನ್ನುವಲ್ಲಿ ವಿಲಕ್ಷಣ ಅಂತ ಅರ್ಥ. ಹೀಗೆ ಮೊದಲನೇ ಶಬ್ದಕ್ಕೆ ವಿಲಕ್ಷಣ ಅಂತ ಅರ್ಥ, ಮೊದಲನೇ ಅಂತರ ಶಬ್ದಕ್ಕೆ. ಅದನ್ನ ಟೀಕಾ ಹೇಳಿದೆ.
ಆಮೇಲೆ ಬಂದಿರೋ ಅಂತರ ಶಬ್ದಕ್ಕೆ ಆನಂದ ಸ್ವರೂಪ ಅಂತ ಅರ್ಥ. ಅದನ್ನು ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಹೇಳಿದೆ. ಟೀಕಾಕ್ಕೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದ ವಿರೋಧವೂ ಇಲ್ಲ, ಉಪನಿಷತ್ತಿನಲ್ಲಿ ವೈರುಧ್ಯವೂ ಇಲ್ಲ. ಒಂದು ಕಡೆ ಹೀಗೆ ಹೇಳ್ತೀರಿ, ಒಂದು ಕಡೆ ಹಾಗೆ ಹೇಳ್ತಿರಲ್ಲ ಅಂತಂದ್ರೆ ಎರಡಕ್ಕೂ ಭಿನ್ನಾಭಿಪ್ರಾಯ ಇದೆ. ವೈರುಧ್ಯ ಅಂತ ಹೇಳಿದ್ದೀನಿ ನಾನು. ಪೌನರುಕ್ತಿ ದೋಷ ಇಲ್ಲ, ವೈರುಧ್ಯ ಅಲ್ಲ, ಪುನರುಕ್ತಿ ದೋಷ ಇಲ್ಲ. ಆದರೆ ಪೂರ್ವ ಪಕ್ಷಿಗೆ ಮಾತ್ರ ಇದು ಯಹ ಪೃಥ್ವಿ ಅಂತರ ಇದಕ್ಕೆಲ್ಲ ಅವನು ಸರಿಯಾಗಿ ಅರ್ಥ ತಿಳ್ಕೊಂಡಿಲ್ಲ. ಪೂರ್ವ ಪಕ್ಷಿ ಇದಂ ವಾಕ್ಯಂ ಅನ್ಯಪರಂ ಮನ್ಯತೆ. ಯಾರು ಭಗವಂತನ ಪರವಾಗಿ ಮಾಡಿದ್ರೆ ಅವರೊಂದು ಬೇರೆ ಯಾರು ಪರವಾಗಿ ಅದನ್ನು ತಿಳ್ಕೊಂಡಿದ್ದಾರೆ ಅವರು. ಈ ಪ್ರೇಯಃ ಪುತ್ರಾತ್ ಅಂತ ಏನು ಬಂದಿದೆಯಲ್ಲ, ಈ ಜಗನ್ನಾಥ ಹೇತಿಗಳು ಉದ್ಧರಿಸಿದ್ದು, ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತಿದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಾಜಾಪತ್ಯ ಬ್ರಾಹ್ಮಣ ಆದ್ಮೇಲೆ ಅವ್ಯಾಕೃತ ಬ್ರಾಹ್ಮಣ ಅಂತ ಒಂದು ಭಾಗ ಬಂದಿದೆ. ಆ ಅವ್ಯಾಕೃತ ಬ್ರಾಹ್ಮಣ ಅನ್ನೋ ಭಾಗದಲ್ಲಿ ಹೀಗೆ ತದೇತ ಪ್ರೇಯಃ ಪುತ್ರಾತ್, ಮಗನಿಗಿಂತ ಅತ್ಯಂತ ಪ್ರಿಯತಮ, ಪ್ರಿಯೋ ವಿತ್ತಾತ್, ಧನಕ್ಕಿಂತಲೂ ಪ್ರೀತಿಪಾತ್ರವಾದ್ದು, ಪ್ರಿಯ ಅನ್ಯಸ್ಮಾತ್, ಉಳಿದೆಲ್ಲದಕ್ಕಿಂತಲೂ ಅನ್ಯಸ್ಮಾತ್ ಸರ್ವಾತ್, ಎಲ್ಲದಕ್ಕಿಂತಲೂ ಆತ ಪ್ರಿಯತಮ, ಅಂತರತರಂ. ನೋಡಿ, ಅಂತರ ಅಂದ್ರೆ ಪ್ರಿಯ ಅಂತ ಅರ್ಥ. ನಾವು ಇದನ್ನ ಆತ್ಮೀಯ ಅಂತ ಅರ್ಥನು ಕೋಶದಲ್ಲಿರೋದನ್ನು ಹಿಂದಿನ ಕಳೆದ ದಿವಸ ಹೇಳಿದ್ದೆ. ಅಂತರತರ ಅಂದ್ರೆ ಅತ್ಯಂತ ಆತ್ಮೀಯ ಅಂತ ಅರ್ಥ. ಇದಯಮಾತ್ಮ ಸಹ ಅನ್ಯಮಾತ್ಮನಃ ಪ್ರಿಯಂ ವಿಭ್ರವಣಂ ಕಿಂ ಬ್ರೂಯಾತ್ ಅಂತ ಹೀಗೆ ಅಲ್ಲಿ ಆ ಭಾಗ ಬಂದಿದೆ. ಈ ಜಗನ್ನಾಥ ಹೇತಿಗಳು ಇದನ್ನೇನು ಕೋಟ್ ಮಾಡಿದಾರಲ್ಲ, ತದೇ ಪ್ರೇಯಃ ಪುತ್ರಾತ್ ಅಂತ, ಇದು ಬೃಹದಾರಣ್ಯಕ ಉಪನಿಷತ್ತಿಂದು ಅವ್ಯಾಕೃತ ಬ್ರಾಹ್ಮಣದಲ್ಲಿ ಬರುವಂಥದ್ದು. ಮೊದಲನೇ ಅಧ್ಯಾಯವೇ ಅಂದ್ರೆ ವಸ್ತುತಃ ಇದು 3ನೇ ಅಧ್ಯಾಯ. ಆಚಾರ್ಯರು ಮೊದಲ 2 ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಆದ್ರಿಂದ ಅಲ್ಲಿ ಸರ್ವಗುಣ ಪೂರ್ಣತ್ವೋಪಾಸನೆ ಅನ್ನುವ ಶಿರೋನಾಮದಲ್ಲಿ ಭಾಗ ಪ್ರಾರಂಭ ಕಾಣ್ತದೆ. ಇದು ಪ್ರಾಜಾಪತ್ಯ ಬ್ರಾಹ್ಮಣ ಆದ್ಮೇಲೆ ಈ ಅವ್ಯಾಕೃತ ಬ್ರಾಹ್ಮಣ ಪ್ರಾರಂಭ ಆಗ್ತದೆ. ತದ್ದೇದಂ ತರ್ಹಿ ಅವ್ಯಾಕೃತ ಮಾಸೀತ್ ಅಂತ ಭಾಗ ಪ್ರಾರಂಭ ಆಗ್ತದೆ. ಪ್ರಳಯ ಕಾಲದಲ್ಲಿ ವಿಕಾರ ಶೂನ್ಯರಾಗಿ ಪರಬ್ರಹ್ಮ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಇದ್ರು ಅಂತ. ಅಲ್ಲೇ ತದೇತತ್ ಪ್ರೇಯಃ ಪುತ್ರಾತ್, ಸರ್ವ ಶರೀರದ ಅಂತರ್ಗತನಾದ ಈ ಜೀವಾಂತರ್ಗತನಾದಂತಹ ಭಗವಂತನ ರೂಪ ಏನಿದೆ, ಪುತ್ರಕ್ಕಿಂತಲೂ ಹೆಚ್ಚು ಪ್ರಿಯ, ಹಣಕ್ಕಿಂತಲೂ ಪ್ರಿಯ. ಮತ್ತೆ ನಮ್ಮ ಜೀವ, ನಮ್ಮ ವ್ಯಕ್ತಿತ್ವ ಏನಿದೆ ಅದಕ್ಕಿಂತಲೂ ಅದು ಪ್ರಿಯ. ಹೀಗೆ ಪರಮಾತ್ಮನ ಕುರಿತು ಹೀಗೆ ನಾವು ಉಪಾಸನೆ ಮಾಡಬೇಕು. ಹೀಗೆ ಉಪಾಸನೆ ಮಾಡಿದವನು ಭಗವಂತನಿಗೆ ಪ್ರಿಯನಾಗ್ತಾನೆ ಅಂತ ಅಲ್ಲಿ ಬಂದಿದೆ. ಕೆಲವು ದುರಾತ್ಮನ ಕುರಿತು ನಿಂದನೆ ಮಾಡೋದು ಬಂದಿದೆ, ಅದು ನಮ್ಗೇನು ಬೇಕಾಗಿಲ್ಲ. ಸಯೇಷ ಭಗವಾನ್ ವಿಷ್ಣು ಪುತ್ರಾತ್ ವಿತ್ತಾತ್ ತಥಾತ್ಮನಃ, ಪುತ್ರನಿಗಿಂತಲೂ ವಿತ್ತಕ್ಕಿಂತಲೂ ಆತ್ಮಕ್ಕಿಂತಲೂ ಅವನು ಹೆಚ್ಚು ಪ್ರಿಯನಾದವನು. ಜೀವ ತನಗೆ ತಾನು ಪ್ರಿಯ, ಇದನ್ನು ಗಮನಿಸಬೇಕು. ತನಗೆ ತಾನು ಪ್ರಿಯ ಯಾಕೆ? ಅದು ಭಗವಂತ ನಮಗೆ ಆತನ ಅನುಗ್ರಹ ಮಾಡಿರೋದ್ರಿಂದ, ಅವನು ಇಚ್ಛೆ ಆಗಿರೋದ್ರಿಂದ ನಾವು ನಮಗೆ ಪ್ರಿಯರು ಉಳಿದವರೆಲ್ಲದಕ್ಕಿಂತಲೂ. ಕೆಲವು ಸರಿ ಜೀವರು ಅಪ್ರಿಯವಾದ ಕರ್ಮಗಳನ್ನು ಮಾಡ್ತಾರೆ. ಅಪ್ರಿಯವಾದ ಕರ್ಮಗಳನ್ನು ಮಾಡಿ ತಮಗೆ ನರಕಕ್ಕೆ ಕಾರಣ ಆಗುವಂತಹ ಕರ್ಮಗಳನ್ನು ಮಾಡ್ತಾರೆ. ಅದರಿಂದ ತಮಗೆ ತಾವೇ ಅಪ್ರಿಯರಾಗಿಬಿಡ್ತಾರೆ. ಅಯ್ಯೋ ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಚಡಪಡಿಸ್ತಾರೆ, ಅಪ್ರಿಯರಾಗ್ತಾರೆ. ಹೀಗೆ ಅಪ್ರಿಯರಾಗುವುದು ಕೂಡ ಜೀವರಿಗೆ ತಮ್ಮ ವಶದಲ್ಲಿಲ್ಲ. ಭಗವಂತನೇ ಜೀವನನ್ನ ತನ್ನನ್ನು ಅಪ್ರಿಯನನ್ನಾಗಿ ಮಾಡ್ತಾನೆ, ಕೆಲವು ಸರಿ ಪ್ರಿಯನನ್ನಾಗಿ ಮಾಡ್ತಾನೆ. ಹಾಗೆ ಭಗವಂತನ ಮಾಡಿದ್ರಿಂದ ಇದೆಲ್ಲವೂ ಕೂಡ ಆಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ವಿಷ್ಣುವೇ ಅತ್ಯಂತ ಮುಖ್ಯ ಪ್ರಿಯನಾದವನು. ಅಸ್ಮಿನ್ ಪ್ರಿಯೇ ಪ್ರಿಯಂ ಸರ್ವಂ ತಸ್ಮಾತ್ ಏಕಃ ಪ್ರಿಯೋ ಹರಿಹಿ. ಭಗವಂತ ಪ್ರಿಯನಾಗಿದ್ದರೆ ಸರ್ವಂ ಪ್ರಿಯಂ, ಎಲ್ಲವೂ ಕೂಡ ಪ್ರಿಯವೇ ಆಗ್ತದೆ. ತಥಾಚ ಆತ್ಮಶಬ್ದೇನ ಉದ್ದಿಷ್ಟ ಯಸ್ಮಾದ್ ಆಪ್ತಗುಣ ಪ್ರಭು ಅಂತ ಹೀಗಲ್ಲಿ ಆ ಉಪನಿಷತ್ತಿನ ಭಾಗದಲ್ಲಿ ಬಂದಿದೆ. ಇದೇ ಈ ದ್ವಿತೀಯಾಧ್ಯಾಯದಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನ ದ್ವಿತೀಯಾಧ್ಯಾಯದಲ್ಲಿ, ಅಂದರೆ 4ನೇ ಅಧ್ಯಾಯ ಅದು, ಅಲ್ಲಿಯೂ ಕೂಡ ಪರಮಾತ್ಮನ ಸನ್ನಿಧಾನದಿಂದಲೇ ಎಲ್ಲವೂ ಪ್ರಿಯ, ಅವನ ಸಾಕ್ಷಾತ್ಕಾರವೇ ತಾರಕ ಅಂತ ಶಿರೋನಾಮದಲ್ಲಿ ನವ ಅರೆ ಪತ್ಯು ಕಾಮಾಯ ಪತಿಪ್ರಿಯತಮೋ ಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯತೋ ಪ್ರಿಯೋ ಭವತಿ ಅಂತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳಿದ ಇನ್ನೊಂದು ಭಾಗ ಇದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಮೈತ್ರೇಯಿ ಅಂತ ಯಾಜ್ಞವಲ್ಕ್ಯರು ಉಪದೇಶ ಮಾಡಲಿಕ್ಕೆ ತೊಡಗ್ತಾರೆ. ಶ್ರೀಹರಿಯ ಇಚ್ಛೆಯಿಂದ
ಪತಿ ಪತ್ನಿಗೆ ಪ್ರಿಯನಾಗ್ತಾನೆ. ಶ್ರೀಹರಿಯ ಇಚ್ಛೆಯಿಂದಲೇ ಪತ್ನಿಯು ಪತಿಗೆ ಪ್ರಿಯಳಾಗ್ತಾಳೆ. ತಾವೇನು ತನ್ನ ಗಂಡನಿಗೆ ಬಹಳ ಪ್ರಿಯ ಆಗಬೇಕು ಅಂತ ಅವಳು ಬಯಸಿದರೆ, ತನ್ನ ಹೆಂಡತಿಗೆ ತಾನು ಪ್ರಿಯ ಆಗಬೇಕು ಅಂತ ಇವನು ಬಯಸಿದರೆ ಅದ್ಯಾವುದೂ ನಡೆಯೋದಿಲ್ಲ. ನನ್ನನ್ನು ಯಾಕೆ ಈ ಜನ ಎಲ್ಲ ಪ್ರೀತಿಸ್ತಾ ಇಲ್ಲ, ನನ್ನನ್ನು ಯಾಕೆ ಮೆಚ್ಕೋತಾ ಇಲ್ಲ, ನನ್ನನ್ನು ಯಾಕೆ ಗೌರವಿಸ್ತಾ ಇಲ್ಲ ಅಂತೆಲ್ಲ ನಾವು ಗೋಳಾಡೋದಕ್ಕೆ ಅರ್ಥ ಇಲ್ಲ. ಭಗವಂತ ಹೀಗೆ ಅದನ್ನೆಲ್ಲ ನಾವು ಯಾರಿಗೆ ಪ್ರಿಯರಾಗಬೇಕು, ಯಾವಾಗ ಪ್ರಿಯ ಆಗಬಾರ್ದು ಅನ್ನೋದನ್ನೆಲ್ಲ ಅವನು ಇಟ್ಟಿದ್ದಾನೆ. ಹಾಗೆ ಇಲ್ಲಿ ಅದೊಂದು ದೀರ್ಘವಾದಂತಹ ಮಾತಿದೆ, ಆತ್ಮನಸ್ತು ಕಾಮಾಯ ಭೂತಾನಿ ಪ್ರಿಯಾಣಿ ಭವಂತಿ ಅಂತ. ಅದು ಕೊನೆ ತನಕ ನವಾ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯತಮಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ಬರೇ ಪುತ್ರ ಹೆಂಡತಿ ಅದಕ್ಕೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಹೀಗೆ ಇಟ್ಕೋಬೇಕು ಅಂತ ಅದೊಂದು ಮಾತಿನಲ್ಲಿ ಅದು ಹೇಳಿಬಿಟ್ಟಿದ್ದಾರೆ. ಅಲ್ಲೇ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಆ ಮೈತ್ರಿಯಿಗೆ ಯಾಜ್ಞವಲ್ಕ್ಯರು ಹೇಳುವಂಥ ಮಾತು. ಮುಂದೆ 270ನೇ ಪುಟದಲ್ಲಿ ಆತ್ಮ ಶಬ್ದ ಸ್ವರೂಪ ಶರೀರ ಉಭಯಪರಃ. ಆತ್ಮ ಎಂಬ ಶಬ್ದಕ್ಕೆ ಶರೀರ ಅಂತನೂ ಅರ್ಥ ಇದೆ, ಮತ್ತೆ ಸ್ವರೂಪ ಅಂತನೂ ಅರ್ಥ ಇದೆ. ಹೀಗೆ ಸಚೇತಿ ಅಂತ ಪ್ರತೀಕ ಇದೆ. ಆ ಪ್ರತೀಕ ಆದ್ಮೇಲೆ ಆತ್ಮ ಶಬ್ದಕ್ಕೆ 2 ಅರ್ಥ ಇರೋದು ನಾವು ಈಗಾಗಲೇ ನೋಡಿದ್ದೀವಿ, ಅದನ್ನು ಅವರು ಹೇಳಿದ್ದಾರೆ. ಈ ಮುಂದೆ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಬಗ್ಗೆ ಅವರು ಹೇಳಿದ್ದಾರೆ. ಜಡ ಪ್ರಕೃತಿಯು ಸರ್ವಕ್ಕೂ ಉಪಾದಾನ ಕಾರಣ ಆದ್ರಿಂದ ಅದು ಸರ್ವಾತ್ಮಕ. ಅದೇ 270ನೇ ಪುಟದಲ್ಲೇ ಮೊದಲನೇ ಪ್ಯಾರಾದಲ್ಲೇ ಆ ವಿಷಯ ಬಂದಿದೆ. ಜಡ ಪ್ರಕೃತಿಯು ಎಲ್ಲದಕ್ಕೂ ಉಪಾದಾನ ಕಾರಣ, ಆದ್ರಿಂದ ಸರ್ವಾತ್ಮಕ. ಚಿತ್ ಪ್ರಕೃತಿ ಎಲ್ಲದಕ್ಕೂ ಉಪಾದಾನ ಕಾರಣ ಅಲ್ಲ, ಸರ್ವಕ್ಕೂ ಅಭಿಮಾನಿನಿ. ಅವಳು ಅಭಿಮಾನಿನಿ ಆದ್ದರಿಂದ ಸರ್ವಾತ್ಮಕಳಾಗಿದ್ದಾಳೆ ಅಂತ ಹೀಗದರ ಅರ್ಥ. ಈಗ ಅದನ್ನ ಹೀಗೆ ತಿಳ್ಕೊಳ್ಬೇಕು. ನಹಿ ವಿಷ್ಣು ಪೃಥ್ವಿಯಾದಿ ಶರೀರತ್ವ ಅಂಗೀಕ್ರಿಯತೆ. ನೀವು ಪೂರ್ವ ಪಕ್ಷದವರು ಹೇಳ್ತಾರೆ, ನೀವು ಸಿದ್ಧಾಂತಿಗಳು ವಿಷ್ಣುವಿಗೆ ಪೃಥ್ವಿ ಮೊದಲಾದ ಶರೀರಗಳನ್ನು ಒಪ್ಪಿದ್ದೀರಾ? ಇಲ್ಲ. ತಸ್ಯ ಪೃಥ್ವಿಯಾದಿ ಜಡಭಿನ್ನ ಚಿಚ್ಚರೀರತ್ವ ಇತಿ ಹಿ ಶಬ್ದಾಭಿಪ್ರಾಯ. ಅಲ್ಲಿ ಆ ವಿಷ್ಣುವಿಗೆ ನೀವೇನು ಒಪ್ಪಿದ್ದೀರಿ ಅಂದ್ರೆ, ಪೃಥ್ವಿ ಮೊದಲಾದ ಏನು ಜಡಗಳಿವೆ ಆ ಜಡಗಳಿಗಿಂತ ಭಿನ್ನವಾದ ಚಿದಾನಂದಾತ್ಮಕವಾದ ಶರೀರವನ್ನು ಒಪ್ಪಿದ್ದೀರಿ. ಆದ್ದರಿಂದ ವಿಷ್ಣುವಿಗೆ ನೀವು ಪೃಥ್ವಿ ಶರೀರವನ್ನು ಒಪ್ಪುವುದಿಲ್ಲ ಅಂತ ತಾತ್ಪರ್ಯ. ಇಲ್ಲಿ ಈ ಭಾಷ್ಯ ದೀಪಿಕಾದ ಈ ಮಾತನ್ನು ಗಮನಿಸಿ ಅಲ್ಲಿ ಟೀಕಾದ ವಾಕ್ಯವನ್ನು ತಿದ್ದುಕೊಳ್ಬೇಕು. ಪೃಥ್ವಿಯಾದಿ ಜಡಗಳಿಗಿಂತ ಭಿನ್ನವಾದ ಜ್ಞಾನಾನಂದಾತ್ಮಕವಾದ ಶರೀರ, ಆ ಶರೀರವುಳ್ಳವನು ಭಗವಂತ. ಅಲ್ಲಿ ಪೃಥ್ವಿಯಾದಿ ಜಡ ಭಿನ್ನ ಅಂತ ಇಲ್ಲಿ ಭಾಷ್ಯ ದೀಪಿಕಾದಲ್ಲಿದೆ, ಅಲ್ಲಿ ಪೃಥ್ವಿಯಾದಿ ಭಿನ್ನ ಅಂತ ಮಾತ್ರ ಇದೆ. ಅಲ್ಲಿ ಪೃಥ್ವಿಯಾದಿ ಭಿನ್ನತ್ವ ಅಂತ ಒಂದು ತ್ವ ಅಂತ ಸೇರ್ಕೊಂಡಿತ್ತು, ಆದ್ರೆ ಅದನ್ನು ತೆಗಿಬೇಕು ಅಂತ ಹೇಳಿದ್ದೆ ನಾನು. ಅದು ಯಾಕೆ ತೆಗಿಬೇಕು ಅಂದ್ರೆ ನೋಡಿ, ಇಲ್ಲೆಲ್ಲ ಅದಕ್ಕೆ ಸಮಾನವಾದ ವಾಕ್ಯ ಇದೆ. ಪೃಥ್ವಿಯಾದಿ ಭಿನ್ನ ಅನ್ನೋದು ಪೃಥ್ವಿ ಇದು ಚಿತ್ ಶರೀರಕ್ಕೆ ವಿಶೇಷಣ, ಅದು ಅದರಿಂದ ತ್ವ ಅನ್ನೋದು ಅಲ್ಲಿ ಬೇಡ ಅನ್ನೋದೆಲ್ಲ ಈ ಮಾತುಗಳಿಂದ ನಮಗೆ ಗೊತ್ತಾಗ್ತದೆ. ಭಾಷ್ಯ ದೀಪಿಕಾದಲ್ಲಿ ಹಿಂದೆ 269ನೇ ಪುಟದಲ್ಲಿ ಪ್ರೇಯ ಪುತ್ರಾತ್, ಮಗನಿಗಿಂತಲೂ ಅತ್ಯಂತ ಪ್ರಿಯ ಇತ್ಯಾದಿ ಶ್ರುತ್ಯ ಹೀಗಿರುವುದರಿಂದ ಅವನು ಭಗವಂತ ಪರಮಪ್ರಿಯೋ ರೂಪನಾದ್ದರಿಂದ ಅತ್ಯಂತ ಪ್ರಿಯ ಸ್ವರೂಪ ಅವನು, ಪರಮಪ್ರಿಯ ಅವನೇ. ಪರಮಪ್ರಿಯೋ ರೂಪತ್ವಾತ್ ಅಂತರಹ, ಅವನು ಅಂತರಹ ಅನ್ನೋ ಶಬ್ದಕ್ಕೆ ಅತಿ ಪ್ರಿಯ ಅಂತ ಅರ್ಥ. ಪೃಥಿವೀಂ ಎಂಬ ಶಬ್ದಕ್ಕೆ ಗರುಡಂ ಅಂತ ಅರ್ಥ. ಅದು ಈಕ್ವಲ್ ಟು ಮಾರ್ಕ್ ಇರೋದಿಲ್ಲ ನಡುವೆ. ಬೋಲ್ಡ್ ಲೆಟರ್ನಲ್ಲಿದ್ದದ್ದು ಮೂಲವಾಕ್ಯ, ಅದಕ್ಕೆ ಇವರು ಸ್ಮಾಲ್ ಲೆಟರ್ನಲ್ಲಿದ್ದದ್ದು ಅದೆಲ್ಲವೂ ಕೂಡ ಅದಕ್ಕೆ ಇವರು ಅರ್ಥ ಮಾಡಿರೋದು. ಯಮಯತಿ ಅಂದ್ರೆ ನಿಯಮಯತಿ ಅಂತ ಅರ್ಥ. ಏಷತ್ತೆ ತವ ಅಂತರ್ಯಾಮಿ ಆತ್ಮ ನಿಯಾಮಕ ಪುರುಷ ಅಮೃತ ನಿತ್ಯ ಅಂತ ಅರ್ಥ. ಅವ್ಯಾಕೃತ ಬ್ರಾಹ್ಮಣದಲ್ಲಿ ಬಂದಿರುವಂತಹ ಪ್ರೇಯ ಪುತ್ರ ತನ್ನ ಮಾತು ನೋಡಿದ್ವಲ್ಲ, ಅದರಲ್ಲೇ ಮುಂದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 1ನೇ ಅಧ್ಯಾಯದಲ್ಲಿ ಶ್ರೀಹರಿಯ ಗೃಹಸ್ಥ ಧರ್ಮ ಅನ್ನೋದನ್ನೆಲ್ಲ ತುಂಬಾ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನ ಯಾವಾಗಾದರೂ ಪ್ರಸಂಗ ಬಂದಾಗ ನಾವು ನೀವೆಲ್ಲರೂ ಕೂಡ ಓದಬೇಕು. ಭಗವಂತನೇ ನಮ್ಮ ಒಳಗೆ ನಿಂತು ಶ್ರೀಹರಿಯ ಗೃಹಸ್ಥ ಧರ್ಮ ಮತ್ತೆ ಚತುರ್ಮುಖ ಬ್ರಹ್ಮನ ಗೃಹಸ್ಥ ಧರ್ಮ ಹೀಗೆಲ್ಲ ಅಲ್ಲಿ ಬಂದಿದೆ. ಅದೇ 1ನೇ ಅಧ್ಯಾಯದಲ್ಲಿ ಅದು ಅಲ್ಲಿ ಭಗವಂತ ಹೇಗೆ ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಹೇಳಿ ಅದೊಂದು ಭಾಗ ಪ್ರಾರಂಭ ಆಗ್ತದೆ. ಅವನೇ ಎಲ್ರಿಗೂ ಕೂಡ ಲೋಕನಾಗಿದ್ದಾನೆ, ಆಶ್ರಯನಾಗಿದ್ದಾನೆ ಅಂತ. ಗೃಹಸ್ಥರಲ್ಲಿ ಇದ್ದು ಭಗವಂತ ಈ ಯಜ್ಞಗಳನ್ನು ಮಾಡಿ ದೇವತೆಗಳಿಗೆ ಆಶ್ರಯ ಕೊಡ್ತಾನೆ. ಗೃಹಸ್ಥರಲ್ಲಿ ನಿಂತು ಶ್ರಾದ್ದ ಮಾಡಿಸಿ ದೇವತೆಗಳಿಗೆ ಆಶ್ರಯ ಕೊಡ್ತಾನೆ ಅಂತ ನಾರಾಯಣ ಶ್ರುತಿಯನ್ನು ಉಲ್ಲೇಖ ಮಾಡಿದ್ದಾರೆ.
ಮುಂದೆ ಆ ಭಾಷ್ಯದಲ್ಲಿ. ಮತ್ತೆ ಅವನೇ ನಮ್ಮೊಳಗೆ ನಿಂತು ಸ್ವಾಧ್ಯಾಯ ಮಾಡಿಸ್ತಾನೆ. ಹೀಗೆ ಸ್ವಾಧ್ಯಾಯ ಮಾಡಿಸ್ತಾನೆ, ವೇದಾಧ್ಯಯನ ಕಾಲದಲ್ಲಿ ಋಷಿಗಳನ್ನು ಸ್ಮರಣೆ ಮಾಡಿಸ್ತಾನೆ, ಬ್ರಹ್ಮಯಜ್ಞ ಮಾಡಿಸ್ತಾನೆ. ನಾವು ಯಜ್ಞ ಮಾಡಿದ್ರಿಂದ ದೇವತೆಗಳಿಗೆ ಹೊಟ್ಟೆ ತುಂಬೋದಲ್ಲ, ನಮ್ಮೊಳಗೆ ನಿಂತು ಭಗವಂತ ಯಜ್ಞ ಮಾಡುವುದರಿಂದ ದೇವತೆಗಳಿಗೆ ಹೊಟ್ಟೆ ತುಂಬೋದು. ಆದ್ರಿಂದ ಯಜ್ಞಗಳು ನಡೆದೇ ಹೋದ್ರೆ ದೇವತೆಗಳು ಕೃಷರಾಗಿ ಬಿಟ್ರು ಅಂತಂದ್ರೆ ನಾವು ಕೊಟ್ಟಿರುವ ಆಹಾರವನ್ನು ಅವರೇನು ಅವಲಂಬಿಸ್ಕೊಂಡು ಕೂತಿದ್ದಾರೆ ಅಂತ ಅರ್ಥ ಅಲ್ಲ ಅಂತ ತುಂಬಾ ಸುಂದರವಾಗಿದೆ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೇ ದೇವಾಶ್ರಯೋ ಭವೇತ್ ಅಂತ. ಮತ್ತೆ ಇಲ್ಲೇನು ಈಗ ಅವ್ಯಾಕೃತ ಬ್ರಾಹ್ಮಣ ಅಂತ ಬಂತಲ್ಲ, ತದ್ದಿತರು ಅವ್ಯಾಕೃತ ಮಾಸೀತ್ ಅಂತ ಪ್ರಾರಂಭದಲ್ಲಿ ಕಂಡಿತ್ತಲ್ಲ, ಅದನ್ನ ಅವ್ಯಾಕೃತ ಮಾಸೀತ್ ಅಂತ ಅವರು ಯಾಕೆ ಹೇಳಿದ್ದಾರೆ ಅಂದ್ರೆ, ಸೃಷ್ಟಿಯ ಆದಿಯಲ್ಲಿ ಲಕ್ಷ್ಮೀನಾರಾಯಣರಿಬ್ಬರು ಕೂಡ ವಿಕಾರ ಶೂನ್ಯರಾಗಿದ್ರು ಅಂತ. ಇದನ್ನೆಲ್ಲ ಓದಿದ ಮೇಲೆ ನನಗೆ ಈ ದ್ವಾದಶ ಸ್ತೋತ್ರದ ಆಚಾರ ಮಾತು ನೆನಪಿಗೆ ಬಂತು. ಅವ್ಯಾಕೃತ ಗೃಹಸ್ಥಾಯ ರಮಾಪ್ರಣಯಿನೇ ನಮಃ ಅಂತ ಹೇಳಿ. ಅವ್ಯಾಕೃತ ಗೃಹಸ್ಥ ಅಂದ್ರೆ ಭಗವಂತ ರಮಾಪ್ರಣಯಿ ಅವನು, ಹಾಗೆ ಅವ್ಯಾಕೃತ ಗೃಹಸ್ಥ ಯಾವುದೇ ರೀತಿಯಾದ ವಿಕಾರಕ್ಕೆ ಒಳಗಾಗದೇ ಇರುವ ಗೃಹಸ್ಥ. ಒಂದ್ಸರಿ ನಿತ್ಯ ಎಲ್ಲ ಗೃಹಸ್ಥರು ನಾವು ಅವ್ಯಾಕೃತ ಗೃಹಸ್ಥಾಯ ನಮಃ ಅಂತ ಭಗವಂತನನ್ನು ಉಪಾಸನೆ ಮಾಡಬೇಕು. ನಮಗೂ ಅಂತ ಅನೇಕ ಸಾಂಸಾರಿಕ ವಿಕಾರಗಳು ಇತ್ಯಾದಿಗಳು ಬಂದು ನಮ್ಮನ್ನು ಪೀಡಿಸುವುದು ತಪ್ಪುತ್ತದೆ. ಅದರಿಂದ ಅವ್ಯಾಕೃತ ಗೃಹಸ್ಥ ಅಂದ್ರೆ ದ್ವಾದಶ ಸ್ತೋತ್ರಕ್ಕೆ ಇನ್ನೊಂದು ಅರ್ಥ ಗಮನಿಸಿ. ಯಾವುದೇ ವಿಕಾರಕ್ಕೆ ಒಳಗಾಗದೇ ಇರುವ ಗೃಹಸ್ಥ ಧರ್ಮವನ್ನು ಆಚರಿಸ್ತಾ ಇರುವವನು ಅಂತ ಒಂದರ್ಥ, ಬೃಹದಾರಣ್ಯಕ ಉಪನಿಷತ್ತಿನ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಪ್ರತಿಪಾದ್ಯನಾದ ಗೃಹಸ್ಥ ಅಂತ ಇನ್ನೊಂದು ಅರ್ಥ. ಇದು ಸುಮ್ಮನೆ ನನಗೆ ಹೊಳೆದ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.